ಆತ್ಮೀಯ ವೀಕ್ಷಕರೇ, ವಾಸ್ತವಿಕ ಬದುಕಿನ ಕೆಲವು ಮಾತುಗಳು, ಕೆಲವು ವಿಚಾರಗಳು, ಆಲೋಚನೆಗಳು ಇಲ್ಲಿ ಹೇಳಿದ್ದೇನೆ. ಇಲ್ಲಿ ನಮ್ಮ ಜೀವನದಲ್ಲಿ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಇದ್ದ ಹಾಗೆ. ಇಲ್ಲಿ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ, ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲ ಇರುತ್ತದೆ. ನಾವು ವಾಸಿಸುತ್ತಿರುವ ಸಮಾಜದಲ್ಲಿ ಒಳ್ಳೆಯ ಸ್ನೇಹಿತರು ನಿನ್ನ ಒಳ್ಳೆಯ ಗುಣಗಳನ್ನು ನಿನ್ನ ಬೆನ್ನ ಹಿಂದೆ ಹೇಳುತ್ತಾರೆ ಮತ್ತು ಕೆಟ್ಟ ಗುಣಗಳನ್ನು ನಿನ್ನ ಮುಂದೆ ಹೇಳುತ್ತಾರೆ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ. ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ ಇದ್ದಂತೆ. ಆ ಒಂದು ಪುಟದ ಸಲುವಾಗಿ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ಕೋಪ ಎನ್ನುವುದು ಬಹಳ ಕೆಟ್ಟದ್ದು. ಇದು ಜನರಲ್ಲಿ ದ್ವೇಷ, ಅಸೂಯೆ ಹುಟ್ಟಿಸುತ್ತದೆ. ಕೋಪ ಮನೆಯ ವಾತಾವರಣ ಬದಲಿಸಿಬಿಡುತ್ತದೆ. ಕ್ಷಣಕಾಲದ ನಮ್ಮ ಕೋಪವು ಜನರಲ್ಲಿ ದುಃಖದ ಅಡವಿಗೆ ನೂಕಿ ಬಿಡಬಹುದು, ಮನಸ್ಸನ್ನು ಘಾಸಿಗೊಳಿಸಬಹುದು, ನಂಬಿಕೆಯನ್ನು ಛಿದ್ರಗೊಳಿಸಬಹುದು. ಕ್ಷಣದ ಕೋಪವೇ ನಮ್ಮ ಮೊದಲ ಶತ್ರು. ನಿಯಂತ್ರಣಕ್ಕೆ ಸಿಗದ ಈ ಕೋಪವು ನಮಗೆ ಹಾನಿ ಉಂಟು ಮಾಡುತ್ತದೆ. ಜೀವನ ಸತ್ಯ, ನಮ್ಮ ಜೀವನದಲ್ಲಿ ಅಹಂಕಾರ, ದುರಹಂಕಾರ, ಅಧಿಕಾರ ಇವು ಯಾವುದು ಶಾಶ್ವತವಲ್ಲ. ಅವು ಕೇವಲ ಸಮಯವಿದ್ದಾಗ ಮಾತ್ರ ಅಷ್ಟೆ. ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಯಾರನ್ನು ಪರಿಚಯ ಮಾಡಿಕೊಳ್ಳಬೇಡಿ, ಹೆಚ್ಚು ಹಚ್ಚಿಕೊಳ್ಳಬೇಡಿ. ಏಕೆಂದರೆ ಪರಿಚಯವಾದ ಕಸತರದಲ್ಲಿ ಅವರು ಇದ್ದ ಹಾಗೆ ಯಾರೂ ಇರಲ್ಲ. ಕೆಲವು ದಿನಗಳ ನಂತರ ಅವರು ಅಪರಿಚಿತರಂತೆ ಬದಲಾಗಿ ಬಿಡುತ್ತಾರೆ. ಬದುಕಿನಲ್ಲಿ ಕೆಲವು ವಿಷಯಗಳ ಮೇಲೆ ಗೊತ್ತಾಗೋದಿಲ್ಲ, ಕೆಲವು ವಿಷಯಗಳ ಬೆಲೆ ಗೊತ್ತಾಗೋದಿಲ್ಲ. ಇಲ್ಲಿ ಸಮಯಕ್ಕೆ ಮತ್ತು ಸ್ನೇಹಕ್ಕೆ, ಆರೋಗ್ಯಕ್ಕೆ, ಸಂಬಂಧಗಳಿಗೆ ಯಾವತ್ತೂ ಬೆಲೆ ಕಟ್ಟಲು ಆಗೋದಿಲ್ಲ. ಅವುಗಳನ್ನು ನಮ್ಮ ಜೀವನದಲ್ಲಿ ಕೊಂಡಾಗಲೇ ಅಷ್ಟೇ ಗೊತ್ತಾಗುವುದು. ಇಲ್ಲಿ ನಾನೇ ಹಣದ ವಿಷಯ ಕುರಿತು ಕೆಲವು ವಿಚಾರಗಳನ್ನು ಹೇಳಿದ್ದೇನೆ. ಎಲೆ ಹಣವೇ, ಏನು ನಿನ್ನ ಮಹಿಮೆ? ಜಗವೆಲ್ಲ ನಿನ್ನ ಬೆನ್ನ ಹಿಂದೆ. ಬಂಧು ಬಳಗದವರನ್ನು ದೂರ ಮಾಡಿದೆ, ಅಣ್ಣ ತಮ್ಮರ ಮಧ್ಯೆ ಜಗಳ ಹಚ್ಚಿದೆ, ಸ್ನೇಹಿತರ ನಡುವೆ ದ್ವೇಷ ಹುಟ್ಟಿಸಿದೆ. ಏನು ನಿನ್ನ ಮಹಿಮೆ? ಯಾರು ಅರಿಯರು. ಹಣಕ್ಕಾಗಿ ನಿಮಿಷ ನಿಮಿಷ ಹೊಡೆದಾಟ, ಹಣಕ್ಕಾಗಿ ನಿಮಿಷ ನಿಮಿಷಕ್ಕೂ ಕಡಿದಾಟ, ಹಣಕ್ಕಾಗಿ ಕೊಲೆ, ಸುಲಿಗೆ, ಮೋಸ, ವಂಚನೆ, ಹಣಕ್ಕಾಗಿ ಗಂಡ ಹೆಂಡತಿ ನಡುವೆ ಹೊಡೆದಾಟ. ಏನು ನಿನ್ನ ಮಹಿಮೆ? ಯಾರು ಅರಿಯರು. ಹಣ ಇದ್ದರೆ ಎಲ್ಲ, ಇಲ್ಲದಿದ್ದರೆ ಏನೂ ಇಲ್ಲ. ಹಣ ನೋಡಿ ಸ್ನೇಹ, ಗುಣ ನೋಡಿ ಇಲ್ಲ. ಹಣ ಇದ್ದರೆ ಹತ್ತಿರ, ಇಲ್ಲದಿದ್ದರೆ ಅಂತರ. ಹಣ ಇದ್ದರೆ ಸಂಬಂಧಿಕರು, ಇಲ್ಲದಿದ್ದರೆ ಇಲ್ಲ. ಏನು ನಿನ್ನ ಮಹಿಮೆ? ಯಾರು ಅರಿಯರು. ಹಣ ಇದ್ದರೆ ಹಣ ಬಾಯಿ ಬಿಚ್ಚುತ್ತದೆ. ಹಣ ಇದ್ದರೆ ಬಂಧು ಬಳಗ ಕೂಡುತ್ತಾರೆ. ಹಣ ಇದ್ದರೆ ಬಂಧು ಬಳಗ ಸೇರುತ್ತಾರೆ. ಹಣ ಇದ್ದರೆ ಸಮಾಜದಲ್ಲಿ ಗೌರವ. ಹಣ ಇದ್ದರೆ ಈ ಪ್ರಪಂಚ. ಏನು ನಿನ್ನ ಮಹಿಮೆ? ಯಾರು ಅರಿಯರು. ಹಣದಿಂದಲೇ ಮನುಷ್ಯನಿಗೆ ಬೆಲೆ, ಹಣದಿಂದಲೇ ಅಲ್ಲ, ಇಲ್ಲದಿದ್ದರೆ ಇಲ್ಲ. ನ್ಯಾಯ, ನೀತಿ,
ನಂಬಿಕೆ ವಿಶ್ವಾಸ ನಿನ್ನ ಮುಂದೆ ಶೂನ್ಯ. ನಿಯತ್ತಾಗಿದ್ದರೂ ನಂಬಿಕೆ ಉಳ್ಳವರು ನಿನ್ನ ಮುಂದೆ ಶೂನ್ಯ. ಹಣ ಇದ್ದರೆ ಸಾಕು, ಅವನಲ್ಲಿ ಗುಣ ಇಲ್ಲದಿದ್ದರೂ ಬೆಲೆ. ಹಣ ಇದ್ದರೆ ಸಾಕು, ಅವನಲ್ಲಿ ನಿಯತಿ ಇಲ್ಲದಿದ್ದರೂ ಬೆಲೆ. ಕಳ್ಳನೇ ಯಜಮಾನ, ಸುಳ್ಳನೇ ಮುಖಂಡ. ಹಣ ಇದ್ದರೆ ಸಾಕು, ಬೆಲೆ ಹುಡುಕಿಕೊಂಡು ಬರುತ್ತದೆ. ನಿಯತಕ್ಕೆ, ನಂಬಿಕೆಗೆ, ವಿಶ್ವಾಸಕ್ಕೆ, ಗುಣಕ್ಕೆ ಬೆಲೆ ಕೊಡದ ಜನ ಈ ಹಣಕ್ಕೆ ಬೆಲೆ ಕೊಡುತ್ತದೆ. ಹಣದಿಂದ ಜನರಲ್ಲಿ ಪ್ರೀತಿ, ವಿಶ್ವಾಸ, ಒಳ್ಳೆತನ ಈ ಎಲ್ಲವೂ ದಿನೇ ದಿನೇ ಮಾಯವಾಗುತ್ತಾ ನಡೀತದೆ. ಹಣಕ್ಕೆ ಬೆಲೆ ಕೊಟ್ಟಷ್ಟು ಜನಕ್ಕೆ ಬೆಲೆ ಕೊಡುತ್ತಿಲ್ಲ. ಮುಖ ನೋಡಿ ಮಣೆ ಹಾಕುವ ಜನರೇ ಹೆಚ್ಚು ಈ ಸಮಾಜದಲ್ಲಿ. ಆಸ್ತಿ, ಅಂತಸ್ತು, ಅಧಿಕಾರ ನೋಡಿ ಸಾಲ ಕೊಡುವರು. ಹಣ ಇಲ್ಲದವರು ಯಾವ ಲೆಕ್ಕಕ್ಕೂ ಇಲ್ಲಿ ಇಲ್ಲ. ಹಣ ಇದ್ದರೆ ಇಲ್ಲದಿದ್ದರೆ ಅವ್ಯವಸ್ಥಿತ. ನಿಯತ್ತಿಲ್ಲದ ವ್ಯಕ್ತಿಗೆ ಎಷ್ಟು ಮಾಡಿದರೇನು ಫಲ? ಬಂಡೆಯ ಮೇಲೆ ನೀರು ಎರೆದಂತೆ. ನಂಬಿಕೆ ದ್ರೋಹ ಮಾಡಿದ ವ್ಯಕ್ತಿಗೆ ಎಷ್ಟು ಉಪಕಾರ ಮಾಡಿದರೇನು ಫಲ? ಸಮುದ್ರದಲ್ಲಿ ಹುಣಸೆ ಹಣ್ಣು ತೊಳೆದಂತೆ. ಎಲೆ ಹಣವೇ, ನೀನಿಲ್ಲದಿದ್ದರೆ ಜಗವು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ. ನಿನ್ನಿಂದಲೇ ಜನರಲ್ಲಿ ಮೋಸ, ವಂಚನೆ, ದ್ವೇಷ, ಸುಳ್ಳು ಎಲ್ಲವೂ ಮನೆ ಮಾಡಿದೆ. ಈ ಕಾಗದಕ್ಕೆ ಇದ್ದಷ್ಟು ಬೆಲೆ ಈ ಮನುಷ್ಯನಿಗೆ ಇಲ್ಲ. ನಿನ್ನಿಂದಲೇ ಕೊಲೆ, ಸುಲಿಗೆ, ನಿನ್ನಿಂದಲೇ ಜನರ ಮಧ್ಯ ಬಿರುಕು, ನಿನ್ನಿಂದಲೇ ಬಡವ ಶ್ರೀಮಂತ ಭೇದ ಭಾವ, ನಿನ್ನಿಂದಲೇ ಜನರ ಸಂಕಟ, ನಿನ್ನಿಂದಲೇ ಅಣ್ಣ ತಮ್ಮರ ದೂರು. ಏನು ನಿನ್ನ ಮಹಿಮೆ? ನಿನ್ನ ಸಲುವಾಗಿ ರಾತ್ರಿ ಹಗಲು ಕಷ್ಟ, ನಿನ್ನ ಸಲುವಾಗಿ ಇದೆಲ್ಲ ದುಡಿತ. ಒಲಿದರೆ ಬದುಕು, ಮುನಿದರೆ ನರಕ. ಒಲಿದು ಬಂದರೆ ಜೀವನ ಸ್ವರ್ಗ, ಇಲ್ಲದಿದ್ದರೆ ನರಕ. ಏನು ನಿನ್ನ ಮಹಿಮೆ? ಯಾರು ಅರಿಯರು? ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.